ಇವತ್ತಿನ ಹೊಸ ಬ್ಲಾಗ್ಗೆ ಎಲ್ಲಿಗೂ ಸ್ವಾಗತ ಅಂತ. ಸೊ ಇವತ್ತು ನಮ್ಮ ಅವಿಯಣ್ಣ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಒಂದು ಕಡೆ ಆದರೆ ಅವರ ಹೊಸ ಕಾರ್ನ ಇವಾಗ ಡೆಲಿವರಿ ತಗೋತಾ ಇದ್ದಾರೆ. ಸೊ ಯಾವ ಕಾರು ಏನು ಅಂತ ಕಂಪ್ಲೀಟಾಗಿ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ನಿಮಗೆ. ಆ್ಯಂಡ್ ಹೋಗಿಂತ ಮುಂಚೆ ಮನೇಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಶೋರೂಮ್ಗೆ ಹೋಗಬೇಕು. ಶೋರೂಮ್ ಆಲ್ಮೋಸ್ಟ್ 3:30ಗೆ ಕಾರ್ ಡೆಲಿವರಿ ತೊಗೋಬೇಕಾಗಿರೋದು. ಸೊ 3:30ಗೆ ಶೋರೂಮ್ಗೆ ಹೋಗಿ ಅಲ್ಲಿ ಕಾರ್ ಡೆಲಿವರಿ ತೊಗೊಳ್ಳೋದು. ಆ್ಯಂಡ್ ಹೋಗೋಣ, ಕಂಪ್ಲೀಟ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋಣ. ಸೊ ಇವಾಗ ಒಂದು ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜು, ಮನೇಲಿ ಸೆಲೆಬ್ರೇಷನ್ ಮಾಡಿಲ್ಲ, ಡೆಲಿವರಿ ತೊಗೊಂಡು ಆಮೇಲೆ ಸೆಲೆಬ್ರೇಷನ್ ಮಾಡೋದು. ಇಲ್ಲಿ ಅಕ್ಷರಕ ಜೋ ಅವಿಯಣ್ಣ ರೆಡಿ ಮಾಡ್ತಿದ್ದಾರೆ. ಆ್ಯಸ್ ಆಫ್ ನಾವು ವೆನ್ಯೂಲಿದ್ದೀವಿ. ಇದಾದ್ಮೇಲೆ ಯಾವುದು ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ ಈಗ ಹೋದ್ಮೇಲೆ. ಸೊ ಫೈನಲಿ ಶೋರೂಮ್ ಬಂದು ರೀಚ್ ಆಗಿದ್ದೀವಿ, ಮಹೀಂದ್ರ ಶೋರೂಮು. ಸೊ ಕಾರ್ ಯಾವುದು ಅಂತ ಸ್ವಲ್ಪ ಹೊತ್ತೆಲ್ಲ ರಿವೀಲ್ ಆಗುತ್ತೆ. ಫೈನಲಿ ಎಲ್ಲ ಗ್ಯಾದರ್ ಆಗಿದ್ದಾರೆ. ಒಂದು 4 ಮಿನಿಟ್ಸಲ್ಲಿ ರಿವೀಲ್ ಮಾಡ್ತೀವಿ. ಫೈನಲಿ ಕಾರ್ ರಾಕ್ಸ್ನ ತಗೊಂಡಿದ್ದಾರೆ. ಸೊ ಇಟ್ಸ್ ಟೈಮ್ ಟು ಡ್ರೈವ್. ಮೂವ್ ಮಾಡ್ತಾ ಇದ್ದಾರೆ ಈಗ. ಇದು ಅವ್ರಿಬ್ರು ಓನರು, ಗಾಡಿಗೂ ಅವ್ರಿಗೂ ಬರೀ ಗಾಡಿ ಮಾತ್ರ ಓನರು. ರೆಡಿ 3, 2, 1 ಗೋ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಸೊ ಫೈನಲಿ ಕಾರ್ ಡೆಲಿವರಿ ತೊಗೊಂಡು ಇವಾಗ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಇಲ್ಲ ಆಂಜನೇಯ ದೇವಸ್ಥಾನ ಹತ್ರ ಇಲ್ಲಿ ಪೂಜೆ ಮಾಡ್ಸೋಣ ಅಂತ. ಸೊ ಪೂಜೆ ಮುಗಿಸಿ ಮತ್ತೆ ನಿಮಗೆ ಸಿಗ್ತೀನಿ. ಸೊ ನೋಡ್ಬೋದು ಅಲ್ಲಿ ಕಾರು ನಿಂತಿದೆ. ಸೊ ನಾವು ಸ್ವಲ್ಪ ಹೊತ್ತು ಪೂಜೆ ಮುಗಿಸಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗ್ತೀವಿ. ಮಗಳಾಡ್ತಿದ್ದಾಳೆ. ಮುಂದೆ ಬನ್ನಿ. ಅಲ್ಲೇ
ರೈಟ್ಗೆ. ಸೊ ಫೈನಲ್ ಇವಾಗ ಪೂಜೆ ಎಲ್ಲ ಮುಗಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಹೋಗ್ತಾ ಇದೀವಿ. ಸೊ ಫಾರ್ ಫಸ್ಟ್ ಟೈಮ್ ನಾನಂತೂ ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರೋದು. ಸೊ ಸತೀಶ್ ಅಂಕಲ್ ಡ್ರೈವ್ ಮಾಡ್ತಾರೆ ಕಾರು. ಸೊ ಹೋಗೋಣ ಆ್ಯಂಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಬರ್ತ್ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಗಿ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಂತೆ. ಆ್ಯಂಡ್ ಕಾರ್ ರಿವ್ಯೂ ಇವತ್ತು ಕೊಡೋಕ್ಕಾಗ್ತಾಯಿಲ್ಲ. ಸೊ ಟೈಮ್ ಇಲ್ಲದ ಕಾರಣ ಕಂಪ್ಲೀಟ್ ರಿವ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಕಾರ್ ರಿವ್ಯೂನ ಸಪ್ರೇಟಾಗಿ ಇನ್ನೊಂದು ವ್ಲಾಗಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಸೊ ಹೋಗೋಣ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಸೊ ಆನ್ ದ ವೇ ಹೋಗ್ತಾ ಇದ್ದೀವಿ. ಸೊ ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಬಂಪರ್ ಆಯ್ತು ಕಾರ್ದು. ಬಂಪರ್ ಟು ಬಂಪರ್ ಇನ್ಶೂರೆನ್ಸ್. ಫೈನಲಿ ಕೇಕ್ ಕಟಿಂಗ್ ಎಲ್ಲ ಮುಗಿಸಿ ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಲ್ಲ. ಫ್ಯಾಮಿಲಿ ಎಲ್ಲ ಕೂತಿದ್ದಾರೆ ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಮ್ಯಾಚ್ ನೋಡಿಕೊಂಡು ಆ್ಯಂಡ್ ಒಳ್ಳೆ ವ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ ಮೇಲ್ಗಡೆ ಹೆಂಗಿದೆ ಅಂತ. ಬೆಸ್ಟ್ ವ್ಯೂ ನೋಡ್ಬೋದು. ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ ಅಲ್ಲಿ. ಆ್ಯಂಡ್ ಮೈಸೂರು ಕಂಪ್ಲೀಟ್ ಮೈಸೂರು ಕಾಣ್ತಾ ಇದೆ ಇಲ್ಲಿಂದ.